ಹೈಕಮಾಂಡ್ ಮೇಲೆ ಕೃಷ್ಣ ಬೈರೇಗೌಡ ಫುಲ್ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ನಿಲ್ಲದ ಖಾತೆಯ ನಿಲ್ತಾ ಇಲ್ಲ. ರೆಡ್ಡಿ ಮುನಿಯಪ್ಪ ಬಳಿಕ ಇದೀಗ ಮತ್ತೊಬ್ಬರ ಅಸಮಾಧಾನ. ಪುಟ್ಟ ಖಾತೆ ಬದಲಾವಣೆಗೆ ಮುಂದಾಗಿದ್ದಕ್ಕೆ ಕೆಬಿಜಿ ಗರಂ ಆಗಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಿಭಜಿಸುವುದಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಸುರ್ಜೇವಾಲಾ ಸೂಚನೆಗೆ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಸುರ್ಜೇವಾಲಾ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಕೆಂಡಾಮಂಡಲರಾಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿದರೆ ಸಚಿವ ಸ್ಥಾನವನ್ನು ಬಿಡ್ತೇನೆ ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರೆ. ಕೆಬಿಜಿ ಸಿಟಿಗೆ ಥಂಡ ಹೊಡೆದಂತಹ ಉಸ್ತುವಾರಿ ಸುರ್ಜೇವಾಲಾ. ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ ಖಾತೆ ಕಿತ್ತಾಟದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರೆಡ್ಡಿ ಮುನಿಯಪ್ಪ ಬಳಿಕ ಮತ್ತೊಬ್ಬರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೊಟ್ಟ ಖಾತೆ ಬದಲಾವಣೆಗೆ ಇದೀಗ ಮುಂದಾಗಿದ್ದಕ್ಕೆ ಕೆಬಿಜಿ ಗರಂ ಆಗಿರುವಂಥದ್ದು. ರಾಹುಲ್ ಗಾಂಧಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅವರ ಮೇರೆಗೆ ಬೆಂಗಳೂರು ಖಾತೆಯನ್ನ ಕೊಟ್ಟಿರುವಂಥದ್ದು ಕೃಷ್ಣ ಬೈರೇಗೌಡರಿಗೆ. ಆದರೆ ರಾಮಲಿಂಗಾರೆಡ್ಡಿ ಓಲೈಸೋದಕ್ಕೆ ಸುರ್ಜೇವಾಲಾ ಎಂಟರ್ ಆಗಿರ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಿಭಜಿಸೋದಕ್ಕೆ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಸುರ್ಜೇವಾಲಾ ಸೂಚನೆಗೆ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಸುರ್ಜೇವಾಲಾ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಕೆಂಡಾಮಂಡಲರಾಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಸಚಿವ ಸ್ಥಾನವನ್ನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರಂತೆ. ಕೆಬಿಜಿ ಸಿಟಿಗೆ ಥಂಡ ಹೊಡೆದಿರುವಂತಹ ಉಸ್ತುವಾರಿ ಸುರ್ಜೇವಾಲಾ. ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ ಖಾತೆ ಕಿತ್ತಾಟದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಏನಂದ್ರು ಹಾಗಾದ್ರೆ ಕೆಬಿಜಿ? ಏನೆಲ್ಲ ವಿಚಾರಗಳಿಂದ ಹೊರ ಹಾಕಿದ್ದಾರೆ ಕೃಷ್ಣ ಬೈರೇಗೌಡರು ಅಂತ ನೋಡೋದಾದ್ರೆ, ಬೆಂಗಳೂರು ಖಾತೆಯಿಂದ ಬಿಡಿಎ, ಜಿಬಿಎ, ಬಿಡಬ್ಲ್ಯೂಎಸ್ಎಸ್ಬಿ ಬಿಡೋದಕ್ಕೆ ಅಸಾಧ್ಯ. ನಾನು ಖಾತೆಯನ್ನೇ ಬೇಕಾದರೆ ಬಿಟ್ಕೊಡ್ತೀನಿ, ಭಾಗ ಮಾಡಲ್ಲ. ರಾಹುಲ್ ಸೂಚನೆಯಂತೆ ನನಗೆ ಈ ಖಾತೆ ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ತಿಳಿಸಿ ನಾನು ಖಾತೆಯನ್ನು ಬಿಡ್ತೀನಿ. ರಾಹುಲ್ ಗಾಂಧಿ ಹೇಳಿದ್ರೆ ಸಚಿವ ಸ್ಥಾನವನ್ನು ಕೂಡ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ಸುರ್ಜೇವಾಲಾ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಯಾವಾಗ ರಾಮಲಿಂಗಾರೆಡ್ಡಿ ಅವರು ಖಾತೆ ತೆಗೆದ್ರು ಆವಾಗಲೇ ಹೇಳಿದರು, ಓಲೈಸುವಂಥ ಪ್ರಯತ್ನ ಮಾಡಿ, ಬಟ್ ಗೊಂದಲಕ್ಕೀಡಾಗುವಂತೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಅದೇ ರಿಪೀಟ್ ಆಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ಮಾತಿಗೆ ಏನೋ ವ್ಯಾಲ್ಯೂ ಇಲ್ಲ ಅಂದಂಗೆ ಆಯಿತು. ಈಗ ಇಲ್ಲಿ ನೋಡಿ, ಎಷ್ಟು ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವ್ರನ್ನ ಓಲೈಸೋದಕ್ಕೋಸ್ಕರ. ಅವರು ಮೂರು ಆಫರ್ ಕೊಟ್ಟರು ಕೂಡ ಯಾವುದನ್ನು ಬೇಡ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿನೇ ಅಂತಲೇ ಪಟ್ಟಿಡಿದು ಕೂತಿದ್ರು. ಅವರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಏನು ಯೂಸ್ ಆಗ್ತಾ ಇಲ್ಲ. ಒಮ್ಮೆ ಹೂ ಅಂತಾರೆ, ಒಮ್ಮೆ ಊಹು ಅಂತಾರೆ. ಈಗ ಕೃಷ್ಣ ಬೈರೇಗೌಡ ಅವರು ಯಾವತ್ತೂ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿದ್ರಲ್ವಾ, ಅವತ್ತೇನೆ ಹೇಳಿದರು, ನನ್ನ ಮೇಲೆ ಒತ್ತಡ ಬಿದ್ದೇ ಬೀಳತ್ತೆ ಅಂತ ನನಗೆ ಗೊತ್ತಿದೆ, ನಾನು ಫೇಸ್ ಮಾಡ್ತೀನಿ, ಬಟ್ ಯಾವುದೇ ಕಾರಣಕ್ಕೂ ಕೂಡ ನಾನು ಖಾತೆ ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿರ್ತಾರೆ. ಬಟ್ ಅದಾದ ನಂತರ ಈಗ ಯಾವಾಗ ಸುರ್ಜೇವಾಲಾ ಅವರು ಖ್ಯಾತಿ ತೆಗೆಯೋದಕ್ಕೆ ನೋಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರ ವಿಚಾರವಾಗಿ, ಈಗೇನು ಹೇಳ್ತಿದ್ದಾರೆ, ಬಿಟ್ಕೊಡ್ತೀನಿ, ರಾಹುಲ್ ಗಾಂಧಿ ಸೂಚನೆ ಕೊಟ್ಟರೆ ಅಷ್ಟೇ, ಬೇರೆ ಯಾರು ಹೇಳಿದ್ರು ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ.